ಎಷ್ಟು ದಿವಸದಿಂದ ಸ್ಟಾರ್ಟ್ ಆಗ್ಲಿ ಅಂತ ಕಾಯ್ತಿದ್ದೆ. ಆದ್ರೆ ಇನ್ನೂ ಹಾಡು ಹೆಂಗದ್ರೆ ಶುರು ಮಾಡ್ಬೇಕಾ? ಎಲ್ಲಿ ಹೋದ್ರು ಕಾಟ ತಪ್ಪಿದ್ದಲ್ಲಪ್ಪ ಇವ್ರದು. ನೀವು ಮಿಸ್ಟರ್ ಕಿಶೋರ್ ಇರ್ಬೇಕಲ್ವಾ? ಹಾ ನೋಡಿ, ಬಿಫೋರ್ ವಿ ಸ್ಟಾರ್ಟ್ ನಿಮ್ಮಿಂದ ಒಂದು ಮಾತು ಕೇಳಬೇಕಾಗಿತ್ತು. ಕೇಳಿ ಕೇಳಿ, ನೀವು ಬಂದಿರೋದೇ ನನ್ನ ಮಾತಾಡ್ಸೋಕೆ, ನೀವು ಮಾತಾಡೋದಕ್ಕೆ. ಬೀಯಿಂಗ್ ಅ ವುಮನ್, ನನ್ನ ಪ್ರಾಬ್ಲಮ್ಗೆ ನೀವು ವಯಸ್ಸಿಂದ ಸೊಲ್ಯೂಷನ್ ಕೊಡ್ತೀರಾ? ನೋಡ್ರಿ, ಈ ಕನ್ಸಲ್ಟೇಷನ್ ರೂಮ್ನಲ್ಲಿ ಇರೋ ತನಕ ನೀವು ಗಂಡಸು ಅಲ್ಲ, ನಾನು ಹೆಂಗಸು ಅಲ್ಲ. ಯು ಆರ್ ಎ ಕ್ಲೈಂಟ್ ಅಂಡ್ ಐ ಆಮ್ ದ ಕನ್ಸಲ್ಟೆಂಟ್, ಗೊತ್ತಾಯ್ತಾ? ಸೊ ಧೈರ್ಯವಾಗಿ ಕೇಳಿ. ಸೋಷಿಯಲೈಸಿಂಗ್ ಪ್ರಾಬ್ಲಮ್ ಅಂತ ಹೇಳ್ಕೊಂಡಿದ್ದೀರಾ? ಎಲ್ರ ಜೊತೆನೋ ಇಲ್ಲ? ಎಸ್ಪೆಷಲಿ ಗರ್ಲ್ಸ್ ಜೊತೆ ಮೇಡಮ್. ಅವ್ರನ್ನ ನೋಡ್ತಿದ್ರೆ ಸಾಕು ನನ್ನ ಎದೆ ಹವಾ ಹವಾ. ಅಲ್ಲ ರೀ, ಹುಡುಗಿರ್ ನೋಡಿದ್ರೆ ಹುಡುಗರು ಎದೆ ಡಬ ಡಬ ಅಂತ ಹೊಡ್ಕೊಳ್ಳೋದು ನ್ಯಾಚುರಲ್ ತಾನೆ? ಅಯ್ಯೋ, ಎಕ್ಸೈಟ್ಮೆಂಟ್ ಇದಲ್ಲ ಮೇಡಮ್, ಭಯದಿಂದ ಮೇಡಮ್. ಇನ್ನು ಯಾಕೆ ತಲೆ ತಗ್ಸ್ಕೊಂಡು ನಿಂತಿದ್ದೀರಾ? ಸ್ವಲ್ಪ ಧೈರ್ಯವಾಗಿ ಮಾತಾಡಿ. ಧೈರ್ಯವಾಗಿ ಮಾತಾಡೋಕ್ಕೂ ಇಷ್ಟ, ಹುಡುಗಿರ್ನ ಡೇಟ್ ಮಾಡೋಕ್ಕೂ ಇಷ್ಟ. ಅವ್ರನ್ನ ಈ ದೇಶದಲ್ಲಂತೂ ಡೇಟ್ ಮಾಡೋದು ತುಂಬಾನೇ ಸುಲಭ. ಎಲ್ಲ ಧೈರ್ಯ ಒಡ್ಗೂಡಿಸ್ಕೊಂಡು ನಾನು ಒಂದು ಹುಡುಗಿನ ಕೇರಳ ಅಂತ ಹೋದ್ರೆ ಕೊನೆ ಮೂಮೆಂಟ್ ಅಲ್ಲಿ ನಂಗೆ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡುತ್ತೆ. ಅಲ್ಲಿಂದ ಕಾಲ್ ನಡ್ಕ ಹಾಕೊಂಡು ಓಡ್ ಬಂದ್ಬಿಡ್ತೀನಿ. ಮೇಡಮ್, ಹೇಗಾದ್ರು ನಂಗೆ ಹೆಲ್ಪ್ ಮಾಡಿ. ಐ ಆಮ್ ಡೆಸ್ಪರೇಟ್. ದಿಸ್ ಇಸ್ ರೂಯಿನಿಂಗ್ ಮೈ ಲೈಫ್. ಅಲ್ರಿ, ಬಯೋಡೇಟಾ ನೋಡಿದ್ರೆ ಸಕ್ಸಸ್ಫುಲ್ ಇಂಜಿನಿಯರ್, ಕೈ ತುಂಬಾ ಸಂಬಳ ಬರುತ್ತೆ. ಹುಡುಗಿನ ಕಂಡ್ರೆ ಯಾಕ್ರಿ ಅದಕ್ಕೆ? ನೋಡಕ್ಕೂ ಚೆನ್ನಾಗಿದ್ದೀರಾ? ಅದು ಗೊತ್ತಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ? ಈಗಲೂ ನೀವು ಕನ್ಸಲ್ಟೆಂಟ್ ಹೆಂಗಸು ಅಂತ ಗೊತ್ತಾದ ತಕ್ಷಣ ಓಡೋಗೋಣ ಅಂತಿದ್ದೆ, ಅಷ್ಟರಲ್ಲಿ ನೀವು ನೋಡ್ಬಿಟ್ರಿ. ನೋಡಿದ್ರಾ, ಈಗಾಗಲೇ ಯು ಆರ್ ಇಂಪ್ರೂವಿಂಗ್. ಓಡ್ ಹೋಗ್ಲಿಲ್ವಲ್ಲ ಸದ್ಯ. ನಿಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸು, ಒಂದು ವರ್ಷವಾದರೂ ಬೇಕು ಸರಿ ಮಾಡೋದಕ್ಕೆ. ಬಟ್ ವಿ ಕ್ಯಾನ್ ಸ್ಟಿಲ್ ವರ್ಕ್ ವಿತ್ ಯು, ಗೊತ್ತಾಯ್ತಾ? ಶಾಂತ, ನೋಡಿ, ಇವರಿಗೆ ಸ್ವಲ್ಪ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ಕೊಡಿಸ್ಬೇಕು, ಗೊತ್ತಾಯ್ತಾ? ನಮ್ಮ ಸೋಷಿಯಲ್ ಸ್ಕಿಲ್ಸ್ ಕ್ಲಾಸು, ಕಾನ್ವರ್ಸೇಷನ್ ಕ್ಲಾಸು, ಆಮೇಲೆ ಡೇಟಿಂಗ್ ಸ್ಕಿಲ್ಸ್ ಕ್ಲಾಸ್ ಇದೆಯಲ್ಲ ಅದಕ್ಕೆ, ಸೋಷಿಯಲ್ ಡ್ಯಾನ್ಸಿಂಗು, ಗೊತ್ತಾಯ್ತಾ? ಅದಕ್ಕೆಲ್ಲ ಇದು ಮಾಡಬೇಕು. ನೋಡ್ರಿ, ನೀವು ಫಸ್ಟ್ ಆಫ್ ಆಲ್ ಕಣ್ಣು ಕೊಟ್ಟು ಮಾತಾಡೋದು ಕಲ್ತ್ಕೋಬೇಕು, ಗೊತ್ತಾಯ್ತಾ? ಈಗ ಸೋಷಿಯಲ್ ಮಾಡೋದು ತುಂಬ ಕಷ್ಟ ಆಗ್ಬೋದು. ಒಂದು ವಿಷಯ, ಈ ಕ್ಲಾಸ್ ಎಲ್ಲ ಹೇಳ್ಕೊಡೋರು ಗಂಡಸರು ಹೆಂಗಸರು? ನೀವು ಆ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ. ಜಸ್ಟ್ ಟೀಚರ್ಸ್ ಅಷ್ಟೇ. ಹೋಗಿ ನೋಡಿ, ನೀವು ಸ್ವಲ್ಪ ಮುಂದಕ್ಕೆ ಹೋಗಿ. ಇಷ್ಟು ಹತ್ರ ಇದ್ದಾಗ ನಂಗೆ ಭಯ ಆಗುತ್ತೆ. ನಿಧಾನಕ್ಕೆ ಈ ಮನುಷ್ಯನ ನಾಚಿಕೆ ಹೋಗ್ಸೋಕ್ಕೆ ಐ ಬೆಟರ್ ಮೇಕ್ ಇಟ್. ಹಾಯ್, Kavita? Hi, nice to meet you. What can I do for you, Kavita? ವೆಬ್ ಸರ್ಚ್ ಮಾಡ್ತಾ ಇದ್ದಾಗ ನಿಮ್ ಸೈಟ್ ಸಿಕ್ತು, ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ಬಂದೆ. ಆದ್ರೆ ನಾನು ರಿಜಿಸ್ಟರ್ ಮಾಡಿಸಿಲ್ಲ, ಅದಕ್ಕೆಲ್ಲ ನನ್ನ ಹತ್ರ ಹಣ ಇಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ಬೇಕಾದ್ರೆ ನಿಮ್ ವೆಬ್ಸೈಟ್ ಮೇಲೆ ಕೆಲಸ ಮಾಡ್ತೀನಿ, ಅದನ್ನೇ ಕನ್ಸಲ್ಟೇಷನ್ ಫೀ ಅನ್ಕೊಳ್ಳಿ. Believe me, it needs a lot of work. ಥ್ಯಾಂಕ್ ಯು ಥ್ಯಾಂಕ್ ಯು. ನೀನು ನೋಡಿದ್ರೆ ಬುದ್ಧಿವಂತೆ ಅಂತ ಅನ್ಸುತ್ತೆ. ಸೊ ವಾಟ್ಸ್ ಯುವರ್ ಪ್ರಾಬ್ಲಮ್? ಅಯ್ಯೋ, ನನಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಮ್ಮ ಪೇರೆಂಟ್ಸಿಗಿರೋದು. ಎಸ್ಪೆಷಲಿ ನಮ್ಮ ಅಮ್ಮನಿಗೆ. ಅವರು ಫಿಸಿಕಲಿ ಅಮೇರಿಕಲ್ಲಿದ್ರು, ಮೆಂಟಲಿನೂ ಇಂಡಿಯಾದಲ್ಲೇ ಇದ್ದಾರೆ. ಫ್ರೆಶ್ ಆಫ್ ದ ಬೋಟ್ ಅಲ್ಲ, ಸ್ಟಿಲ್ ಆನ್ ದ ಬೋಟ್. ಹಾಗಾದ್ರೆ ನೀನ್ ಏನ್ ಹೇಳ್ತಿರೋದು? ಇಂಡಿಯಾದಿಂದ ಇಲ್ಲಿಗೆ ಬಂದ್ಬಿಟ್ಟ ತಕ್ಷಣ ನಮ್ಮ ಟ್ರೆಡಿಷನ್ಸು ವ್ಯಾಲ್ಯೂಸ್ ಎಲ್ಲ ಬಿಟ್ಬಿಡಕ್ಕಾಗುತ್ತೇನೋ? ಇಲ್ಲ, ನಾನು ಟ್ರೆಡಿಷನ್ಸ್ ವ್ಯಾಲ್ಯೂಸ್ ವಿಚಾರ ಹೇಳ್ತಿಲ್ಲ. ಕೆಲವು ರೂಲ್ಸ್ ನನಗೆ ಸ್ಟುಪಿಡ್ ಅನ್ಸುತ್ತೆ. ಅಲ್ಲ, ಮಂಗಳವಾರ ಹೇರ್ ಕಟ್ ಮಾಡ್ಕೊಳ್ಬಾರ್ದು, ಶನಿವಾರ ಹೊಸ ಬಟ್ಟೆ ಹಾಕೊಳ್ಬಾರ್ದು. All these things don't make sense to me.
ನೋಡಿ ನಾನು ಸ್ಟ್ರೇಟ್ ಎ ಸ್ಟೂಡೆಂಟು. ಗುಡ್ ಗುಡ್. ಆದ್ರೆ ಯಾವಾಗಾದ್ರೂ ಒಂದು ಸಬ್ಜೆಕ್ಟ್ ನಲ್ಲಿ A- ಬಂದ್ರೆ ನಮ್ಮಮ್ಮ ಅಯ್ಯೋ ಯಾಕೆ ಹೀಗಾಯ್ತು ಅಂತ ರಾಗ ಹೇಳ್ತಾರೆ. ಮಿಕ್ಕಿದ 8 ಸಬ್ಜೆಕ್ಟ್ ನಲ್ಲಿ A+ ಬಂದಿರೋದು ಅವ್ರಿಗೆ ಕಾಣದೇ ಇಲ್ಲ. ನೋಡಿ ನನಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ. ದಟ್ಸ್ ವೆರಿ ನೈಸ್. ಆದ್ರೆ ನಮ್ಮ ಮನೆಯಲ್ಲಿ ಕೋಕಾ ಕೋಲಾ ಕುಡಿಯೋಕ್ಕೂ ಬಿಡೋದಿಲ್ಲ. ಮುಂದಿನ ವರ್ಷ ನಾ ಕಾಲೇಜಿಗೆ ಹೋಗ್ತೀನಿ, ಆಗ ನಾ ಸೀರೆಯೂ ಕೂಡ ಕೋಕ್ ಹಾಕೊಂಡು ತಿಂತೀನಿ. ಅಷ್ಟು ಬೇಗ ಹೋಗಿದೆ. ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ವಿಚಾರ, ಅದು ಒಂದು ದೊಡ್ಡ ರಾಮಾಯಣ. ಯಾಕೆ? ಎಲ್ಲಿಗೆ ಹೋಗ್ತೀಯಾ, ಯಾರ ಜೊತೆ ಹೋಗ್ತೀಯಾ, ಯಾವಾಗ ಬರ್ತೀಯಾ, ಯಾರ್ಯಾರು ಇರ್ತಾರೆ, ಹೀಗೆ 101 ಕ್ವೆಶ್ಚನ್ಸ್. 5 ನಿಮಿಷ ಫೋನ್ ಮಾಡ್ತಾರೆ, ತಕ್ಷಣ ಆನ್ಸರ್ ಮಾಡ್ತಿದ್ದಾರೆ. ದೇವರೇ ಗತಿ. ಓ ಮೈ ಗಾಡ್. ಅಂಡ್ ಅಬೌಟ್ ಬಾಯ್, ಓ ಬಾಯ್, ಯಾರಾದ್ರೂ ಹುಡುಗರನ್ನ ಮೀಟ್ ಮಾಡೋದಿರಲಿ, ಹೋಮ್ವರ್ಕ್ ಬಗ್ಗೆ ಫೋನ್ ಮಾಡಿದ್ರು ಸಹ ದೇ ಫ್ರೀಕ್ ಔಟ್. ನೋಡಿ, ಐ ನೀಡ್ ಹೆಲ್ಪ್. ಆಕ್ಚುಲಿ ದೇ ನೀಡ್ ಹೆಲ್ಪ್. ಐ ಲವ್ ದಮ್ ಡಿಯರ್ಲಿ, ಬಟ್ ಇದೆಲ್ಲ ತಡ್ಕೊಳಕ್ ಆಗೋದೇ ಇಲ್ಲ. ನೋಡಿ ಮಗು, ನಾವು ಬಂದಿರೋದು ಇಂಡಿಯಾದಿಂದ. ನಾವು ಬೆಳೆದ ಕಾಲದಲ್ಲಿ ಹೆಂಗ್ ಬೆಳೆದ್ವೋ ಅದೇ ತರ ನಿಮ್ಮನ್ನು ಬೆಳೆಸ್ಬೇಕು ಅಂತ ಆಸೆ ಪಡ್ತೀವಿ. ನೀನ್ ಈ ಫ್ರಸ್ಟ್ರೇಷನ್ ಎಲ್ಲ ನೀನ್ ಅವ್ರ ಜೊತೆ ಏನಾದ್ರು ಮಾತಾಡಿದ್ಯಾ? ನಾನು ಮಾತಾಡೋಕೆ ಶುರು ಮಾಡಿದ್ರೆ ತಕ್ಷಣ ನಮ್ಮಪ್ಪ ಶುರು ಮಾಡ್ಬಿಡ್ತಾರೆ. ನಿನ್ನ ವಯಸ್ಸಿನಲ್ಲಿ ನಾನು ನಮ್ಮಪ್ಪನ ಮುಂದೆ ನಿಂತ್ಕೊಳ್ತಾನೂ ಇರ್ಲಿಲ್ಲ. ನಡಗ್ತಾ ಇದ್ದೆ. ಅಲ್ಲಿಗೆ ಮುಗೀತು ಮಾತುಕತೆ. ನನಗೆ ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿದೆ ಅಂದ್ರೆ ಒಂದೊಂದ್ಸಲಿ ಮನೆ ಬಿಟ್ಟು ಓಡೋಗೋಣ ಅನ್ಸುತ್ತೆ. Come on, you are too smart to be that stupid. ಗೊತ್ತಾಯ್ತಾ? ನೋಡು, ಈ ದೇಶದಲ್ಲಿ ಟೀನೇಜರ್ಸ್ ಲೈಫ್ ಅಲ್ಲಿ ನಡೆಯೋ ಅನಾಹುತ ನೋಡ್ತು ಅಂತಂದ್ರೆ ನಮ್ಮಂತ ಭಾರತೀಯ ಪೇರೆಂಟ್ಸು ಸ್ವಲ್ಪ ಕೇರ್ಫುಲ್ ಆಗಿರೋದು ನ್ಯಾಯ ಅಂತಾನೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ನೀನ್ ಎಷ್ಟೇ ರೆಸ್ಪಾನ್ಸಿಬಲ್ ಆಗಿದ್ರು ಸುತ್ತಮುತ್ತಲ ವಾತಾವರಣ could be tempting ಅಲ್ವಾ? ಅವರು ನನ್ನ ಟ್ರಸ್ಟ್ ಮಾಡೋದ್ ಬೇಡ್ವಾ? They trust you. ಆದ್ರೆ ನಿನ್ನ ಸುತ್ತಮುತ್ತ ಇರೋ ಸಮಾಜದ ಬಗ್ಗೆ ಹೆದರ್ತಾರೆ ಅಷ್ಟೇ. ನೀನು ಅಷ್ಟೇ ಅವ್ರು ಯಾವ ಹೆಸರಿನಲ್ಲಿ ಇಂಡಿಯನ್ ಕಸ್ಟಮ್ಸ್ ಟ್ರೆಡಿಷನ್ಸ್ ಅದ್ರ ವಿಚಾರ ಎಲ್ಲ ತುಂಬಾ ಲೈಟ್ ಆಗಿ ಮಾತಾಡ್ತೀಯ ಅಂತ ಕಾಣುತ್ತೆ. ಮತ್ತೇನ್ ಮಾಡ್ಲಿ, ಅವ್ರು ಅಷ್ಟು ಸ್ಟ್ರಿಕ್ಟ್. ಸರಿ, ಒಂದ್ ಕೆಲಸ ಮಾಡ್ತೀನಿ ಇರು, ಗೊತ್ತಾ? ನಾನು ನಿನ್ ಪೇರೆಂಟ್ಸ್ ಹತ್ರ ಮಾತಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನ್ ಇಲ್ಲಿಗೆ ಬಂದಿದ್ದ ವಿಚಾರವಾಗಿ ನಿನ್ ಫ್ರಸ್ಟ್ರೇಷನ್ ಎಲ್ಲ ಇಲ್ಲಿ ಹೇಳಿದ ವಿಚಾರವಾಗಿ ನಾನು ಹೇಳಲ್ಲ. ನನ್ನ ವೆಬ್ಸೈಟ್ ಮೇಲೆ ಕೆಲಸ ಮಾಡೋದಕ್ಕೆ ಒಬ್ಬ ಹುಡುಗಿ ಬೇಕು ಅನ್ನೋ ನೆವ ಮಾಡ್ಕೊಂಡು ಕರಿತೀನಿ. ಕರೆದ್ಬಿಟ್ಟು ಅವ್ರ ಹತ್ರ ಮಾತಾಡಿಸಿ ನಿನ್ನ ಫ್ರಸ್ಟ್ರೇಷನ್ಸ್ ಅನ್ನು ಹೇಳಿ ಯಾವ ಒಂದು ಇದಕ್ಕೆ ಬರ್ಬೋದು, ಬ್ಯಾಲೆನ್ಸಿಂಗ್ ಇದಕ್ಕೆ ಬರ್ಬೋದು, ನಾವು ಸೊಲ್ಯೂಷನ್ಗೆ ಬರ್ಬೋದು ಅನ್ನೋದನ್ನ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀವಿ. ಗೊತ್ತಾಯ್ತಾ? ಮೀನ್ವೈಲ್ ಐ ವಾಂಟ್ ಯು ಟು ಅಡ್ಜಸ್ಟ್ ಯುವರ್ ಆಟಿಟ್ಯೂಡ್. ಗೊತ್ತಾಯ್ತಾ? ಇಂಡಿಯನ್ ಕಲ್ಚರು, ಕಸ್ಟಮ್ಸು, ಅದ್ರ ಬಗ್ಗೆ ಗೌರವ ಬೆಳೆಸ್ಕೋಬೇಕು. ಗೊತ್ತಾಯ್ತಾ? ಯು ಹ್ಯಾವ್ ಟು ಚೇಂಜ್ ಯುವರ್ ಆಟಿಟ್ಯೂಡ್. ಓಕೆ? ಥ್ಯಾಂಕ್ ಯು. ಓಕೆ. This is just what I need. Another parent to talk about my attitude. ಬಾಬಾ, ಎಷ್ಟೊತ್ತಾಯ್ತು ಆಗ್ಲೇನೆ? ಇನ್ನೊಂದು 3-4 ಜೊತೆ ಮಾತಾಡೋ ಅಷ್ಟರಲ್ಲೇ ಒಂಥರ ಎಮೋಷನಲ್ ಡ್ರೈನ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಈ ಊರಿನ ಶ್ರಿಂಕ್ಗಳು ಅಷ್ಟೊಂದು ಚಾರ್ಜ್ ಮಾಡ್ತಾರೋ ಏನೋ. ಐ ನೀಡ್ ಎ ಬ್ರೇಕ್. ಶಾಂತ, ನೋಡಿ ಪ್ಲೀಸ್ ನನ್ನ ನೀವು ಮೇಡಮ್ ಅಂತ ಕರಿಬೇಡ್ರಿ. ಎಲ್ಲಾದ್ರೂ ಒಂದು ಬೆತ್ತ ಹುಡ್ಕೋಣ ಅಂತ ಅನ್ಸುತ್ತೆ. ಸಿಂಪಲ್ ಆಗಿ ಪದ್ಮ ಅಂತ ಕರೀರಿ ಸಾಕು. ತುಂಬಾ ಜನ ಇದ್ದಾರೆ ಹೊರಗಡೆ? ಒಂದಿಬ್ರು ಇದ್ದಾರೆ ಮೇಡಮ್. ಹೌದಾ? ನೋಡಿ, ಒಂದ್ ಕೆಲಸ ಮಾಡಿ, ಜನಗಳ ಪ್ರಾಬ್ಲಮ್ ಕೇಳಿ ನನಗೊಂದ್ ಸ್ವಲ್ಪ ಸುಸ್ತಾದಂಗ ಆಗ್ಬಿಟ್ಟಿದೆ. ಎಷ್ಟು ಪ್ರಾಬ್ಲಮ್ಸು, ಅದ್ರಲ್ಲೂ ಮ್ಯಾರಿಡ್ ಕಪಲ್ಗೆ ಏನೇನು ಸಮಸ್ಯೆಗಳು ಬರುತ್ತೆ ನೋಡಿದ್ರ? ಹೌದಲ್ವಾ? ಹೌದು, ಯು ಬೇಡ ಪದ್ಮ. ನಿಮಗೂ ನಿಮ್ಮ ಯಜಮಾನ್ರಿಗೂ ಎಲ್ಲ ಸರಿಯಾಗಿದ್ಯಾ? ಸಂತೋಷವಾಗಿದ್ದೀರಾ? ತುಂಬಾ ತುಂಬಾ ಸಂತೋಷವಾಗಿದ್ದೀವಿ ನಾವು. ನಮ್ದು ಪರ್ಫೆಕ್ಟ್ ಮ್ಯಾರೇಜ್. ನಮ್ಮಿಬ್ಬರಿಗೂ ಜಗಳ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ವಿ ರೀಡ್ ಈಚ್ ಅದರ್ ಲೈಕ್ ಎ ಬುಕ್. ಅದಕ್ಕೆ ನಮ್ಮ ಸಂಸಾರದಲ್ಲಿ ಇಷ್ಟು ಸಾಮರಸ್ಯ ಇರ್ಬೇಕಾದ್ರೆ
ಅದನ್ನ ಬಾಕಿಯವರೆಗೂ ಹಂಚ್ಬೇಕು ಅಲ್ವಾ, ಅದಕ್ಕೆ ಈ ಸಲಹಾ ಕೇಂದ್ರ ಶುರು ಮಾಡಿರೋದು ನಾನು. ಒಂದ್ ಕೆಲಸ ಮಾಡಿ, ಇನ್ನೊಬ್ರು ಇದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರು ಸ್ವಲ್ಪ ಎಂಗೇಜ್ ಮಾಡಿದಿ. ನಾನು ಸ್ವಲ್ಪ ಕಾಫಿ ಕುಡ್ಕೊಂಡು ಬಂದ್ಬಿಡ್ತೀನಿ. ಕಾಫಿ ಮಾಡಿದ್ದೀರಾ ಏನಾದ್ರು? ಮಾಡಿದ್ದೀನಿ. ಥ್ಯಾಂಕ್ ಯು. ಒಂದು ನಿಮಿಷ ಬಂದ್ಬಿಟ್ಟು. ಓಕೆ. ಮಿಸ್ಟರ್ ಶೇಖರ್, ಪ್ಲೀಸ್ ಬನ್ನಿ. ನಿಮ್ಮ ಕನ್ಸಲ್ಟೆಂಟ್ ಎಲ್ಲ ಕಾಣಿಸ್ತಾ ಇಲ್ವಲ್ಲ? ಅಥವಾ ನೀವೇ ಮುಂದ್ಗಡೆ ರಿಸೆಪ್ಷನಿಸ್ಟ್ ಆಗಿ ಹಿಂದ್ಗಡೆ ಕನ್ಸಲ್ಟೆಂಟ್ ಆಗ್ಬಿಡ್ತೀರೋ? ಛೇ ಇಲ್ಲ ರೀ, ಅವ್ರು ಒಳಗೆ ಹೋಗಿದ್ದಾರೆ.